ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಸಕ್ಕಸಕ್ಕಿ. ಇವತ್ತು ಬನಶಂಕರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀನಿ. ಬನ್ನಿ ಬನಶಂಕರಮ್ಮ ದೇವಸ್ಥಾನ ಯಾವ ಥರ ಇರ್ತಂತ ನೋಡ್ಕೊಂಡು ಬರೋಣ. ಬನಶಂಕರಮ್ಮ ದೇವಸ್ಥಾನ ಮುಂದೆ ಬ್ಯಾಗ್ ನೋಡಲ್ಲ. ಇಲ್ಲೆಲ್ಲ ಚಪ್ಪಲಿ ಬಿಡಬೇಕು, ಆಮೇಲೆ ಒಳಗಡೆ ಹೋಗ್ಬೇಕು. ಶುಕ್ರವಾರ ಜಾಸ್ತಿ ಜನ ಇದ್ದಾರೆ. ಚಪ್ಪಲಿ ಇಲ್ಲೇ ಬಿಟ್ಟು ಹೋಗೋಣ. ಒಳಗಡೆ ಕಾಲು ತಗೊಂಡು ಹೋಗ್ಬೇಕು. ಚಪ್ಪಲ್ ಅಲ್ಲಿ ಬಿಡ್ಬೇಕಾ? ಚಪ್ಪಲ್ ಅಲ್ಲಿ ಬಿಡ್ಬೇಕಂತೆ. ಬಿಡ್ಬೇಕಿಲ್ಲ, ಅಲ್ಲಿ ಬಿಡ. ಫಸ್ಟ್ ಒಂದ್ಸಲ ಬಂದಾಗ ಅಲ್ಲೇ ಬಿಟ್ಟಿದ್ವಲ್ಲ, ಅದಕ್ಕೋಸ್ಕರ ಅಲ್ಲೇ ಬಿಟ್ಟಿದ್ದು. ಚಪ್ಪಲಿ ಇಲ್ಲೇ ನಾ ಬಿಡೋದು. ಚಪ್ಪಲ್ ಎಲ್ಲಿ ಬಿಡ್ಬೇಕಂತ ಅಲ್ಲಿ ಬಿಟ್ಟಿದ್ರು ಅವಾಗ, ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗಿದ್ದೀನಿ. ಬನ್ನಿ ಹೋಗೋಣ. ಇವಾಗ ಬನಶಂಕರಮ್ಮ ಪವಾಡ ದೊಡ್ಡದು. 12 ಗಂಟೆಗೆ ದೀಪ ಹಚ್ಬೇಕು, ನಿಂಬೆಹಣ್ಣು ದೀಪ. ನಾವು ಮನಸ್ಸಲ್ಲಿ ಏನಿದ್ರು ಎಲ್ಲ ನೆರವೇರ್ತದ. ಇಲ್ಲಿ ಬನಶಂಕರ ಮುಂದೆನೇ ಬಂದು ಕುತ್ಕೊತಾರೆ. ಆ ಪಾಪ ಅವ್ರು ಖುಷಿದವರು. ನಿಂಬೆಹಣ್ಣು ದೀಪ ತೊಗೊಂಡು 50 ರೂಪಾಯಿ. ಕರ್ಪೂರ, ಒಂದು ಬೆಂಕಿ ಬಟ್ಟಣ ಇಷ್ಟೊಂದು ಕೊಡ್ತಾರೆ ನೋಡಿ, 50 ರೂಪಾಯಿ. ಇದು 100 ರೂಪಾಯಿ ದೊಡ್ಡದು. ನಾನು 50 ರೂಪಾಯಿ ತೊಗೊಂಡಿದ್ದೀನಿ. 2 ಹೂವು ಅದು ಇಟ್ಟಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ನಿಂಬೆಹಣ್ಣು ದೀಪ ಹಚ್ಚೋಣ. ಭಕ್ತಾದಿಗಳು ಸರದಿ ಸಾಲಿನಲ್ಲಿ ಬರಬೇಕು. ದೇವರನ್ನು ಶಾಂತ ಚಿತ್ತರಾಗಿ ಧ್ಯಾನಿಸಬೇಕು. ದೇವಾಲಯದ ಒಳಗೆ ಮೊಬೈಲ್ ಬಳಸಬಾರದು. ಮೊಬೈಲ್ ಹೆಜ್ಜೆ ಮೇಲೆ ಹೆಜ್ಜೆ ಹಿಡ್ಕೊಂಡು ಹೋಗ್ಬೇಕು ದೇವಸ್ಥಾನಿಗೆ. ನೋಡಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೇನು ಬೇಡ್ಕೊತೀವಿ ಅದು ಸಕ್ಸಸ್ ಆಗುತ್ತೆ. ನಾವು ಮನಸ್ಸಲ್ಲೇ ಬೇಡ್ಕೊಂಡು ಈ ವಾರ ಬೇಡ್ಕೊಂಡು ಮುಂದಿನ ವಾರ ನಿಂಬೆಹಣ್ಣು ದೀಪ ಹಚ್ಚಿದರೆ ಸಕ್ಸಸ್ ಆಗುತ್ತೆ. ಬನಶಂಕರಮ್ಮ ದೊಡ್ಡ ಪವಾಡ. ಎಲ್ಲ ಎಲ್ಲಿದ್ದ ಜನ ಬರುತ್ತೆ ದೇವಸ್ಥಾನಿಗೆ. ನೆಮ್ಮದಿಯಾಗಿದ್ದು ನಿಂಬೆಹಣ್ಣು ದೀಪ ಹಚ್ಕೊಂಡು ಹೋಗ್ತಾರೆ. ಒಳ್ಳೆ ದೇವಸ್ಥಾನ. ಹೋಗೋಣ. ನಾನು ನಿಂಬೆಹಣ್ಣು ದೀಪ ತೊಗೊಂಡಿದ್ದೀನಲ್ವಾ, ದೀಪ ಹಚ್ಚೋಣ. ಒಬ್ಬಳೇ ಆದರೆ ಆಗಲ್ಲ, ಅದಕ್ಕೋಸ್ಕರ ಬಂದಿಲ್ಲ. ಮಕ್ಕಳು ಸ್ಕೂಲಿಗೆ ಹೋಗೋದು, ನಾನು ಯಜಮಾನರು ಬಂದಿಲ್ಲ, ಮನೇಲಿದ್ದು ಎಲ್ಲ ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾರೆ. ಎಲ್ಲ ನಿಂಬೆಹಣ್ಣು ದೀಪ ಇರಲ್ಲ. ಬನ್ನಿ ನಾವು ನಿಂಬೆಹಣ್ಣು ದೀಪ ಹಚ್ಚೋಣ. ಈಗ ಒಂದು ತಾವಲು ಕುಂತ್ಕೊಂಡು ನಿಂಬೆಹಣ್ಣು ದೀಪ ಹಚ್ತೀನಿ. ಅಲ್ಲಿ ಬೆಳಗ್ಗೆ ಬಂದು ಇಲ್ಲಿ ಹಚ್ಬೇಕು.
ಬಿಡಬೇಕಲ್ಲಿ ನಾನು ಬೆಳಕನ್ನು. ನಮ್ಮ ಬಾಯಲ್ಲಿ ಏನು, ನಮ್ಮ ಮನಸ್ಸಲ್ಲಿ ಏನಿದೆ ಬಿಡ್ಕೊಂಡ್ರೆ ನಿಜ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಿಂಬೆಹಣ್ಣು ದೀಪ ಹಚ್ಚಿದೆ. ದೀಪ ಹಚ್ಚಿದ್ದೀನಿ, ಎಲ್ಲರೂ ದೀಪ ಹಚ್ತಾ ಇದ್ದಾರೆ. ಸತ್ತುಳಕ್ಕೆ ಬನಶಂಕರಮ್ಮ ಅಂದರೆ 12 ಗಂಟೆಗೆ ಇನ್ನೂ ಒಳ್ಳೆಯದಾಗುತ್ತೆ. ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅವಾಗ ಹೇಳಿದ್ರಲ್ವಾ, ಬನ್ನಿ ನೋಡಿ ನಿಂಬೆಹಣ್ಣು ದೀಪನೇ ಅಮ್ಮಗೆ ಫುಲ್ಲು ನಿಂಬೆಹಣ್ಣು ದೀಪ. ಹೊರಗಡೆ ಹೋಗಿ ಅಣ್ಣ ಪೂಜೆ ಮಾಡಿದೆ, ಪೂಜೆ ಮಾಡಿ ಹೊರಗಡೆ ಹೋಗಿ ಕಳಕು ಮಾಡಲಾಗುವುದು. ಉಚ್ಚಾರಣ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಬೇಕಾದಂಥ ವಿಷಯಗಳನ್ನು ಆಯ್ಕೆ ಮಾಡಿ ಕೊಂಡುಕೊಳ್ಳಿ. ಸೀರೆಗಳನ್ನು ದೇವಾಲಯದ ದಯವಿಟ್ಟು ಎಲ್ಲ ಭಕ್ತಾದಿಗಳು ದೇವಾಲಯದಲ್ಲಿ ಕರ್ಪೂರ ಬಳಕೆ ಸಂಪೂರ್ಣವಾಗಿ ಗುಂಪಾಗಿ ಸೇರಬೇಡಿ, ನೂಕು ಮಾಡಬೇಡಿ. ದಯವಿಟ್ಟು ಸರಗಳರು, ಮೊಬೈಲ್ಗಳರು, ಪರ್ಸ್ಗಳರು ಅತಿ ಹೆಚ್ಚಾಗಿದ್ದಾರೆ. ವಿಶೇಷ ದರ್ಶನಕ್ಕೆ ದೇವಾಲಯದ ಬಲಭಾಗದ ಪ್ರವೇಶ ಬಳಿ 50 ರೂಪಾಯಿ ಟಿಕೆಟ್ ಊಟದ ನಿಂಬೆಹಣ್ಣು ದೀಪ ಹಚ್ಚೋರು ನೋಡಿ, ಎಲ್ಲ ಅಮ್ಮದವ್ರು ಅಕ್ಕದವ್ರು ಎಲ್ಲರೂ ಕುಂತಿದ್ದಾರೆ, ಭಕ್ತಾದಿಗಳು. ನೀರು ತುಳಿದೆ ನಿಂಬೆಹಣ್ಣು ನೀರು ದೇವಸ್ಥಾನ. ಒಳಗಡೆ ಹೋಗಿ ಬಂದೆ ಈಗ ನಾನು. ದೀಪ ಹಚ್ಚಿ ಬೆಳಗ್ಗೆ ಬಂದಿದ್ದೆ. ದಕ್ಷಿಣ ಪಕ್ಷದ ದೇವಾಲಯದ ಬಾಲುಕಟ್ಟೆ ಬಳಿ 50 ರೂಪಾಯಿ ಟಿಕೆಟ್. ಮೊಬೈಲಿಗೆ ನಿಜ 2 ವರ್ಷ ಆಯಿತು. ಒಂದು ಫೋಟೋ ಬನ್ನಿ, ಮಾತು ತೆಗಿರಿ ಆಯ್ತಲ್ಲ ಹೊರನೆಲ್ಲ ಮೊಬೈಲ್.
ಹೇಳಿದ್ರಲ್ವಾ, ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿದೆ. ಒಳಗಡೆನೂ ಜನ ನಿಂಬೆಹಣ್ಣು ದೀಪ ಹಚ್ತಾ ಇದ್ದಾರೆ. ಬನಶಂಕರಮ್ಮಂದರೆ ದೊಡ್ಡ ದೇವಸ್ಥಾನ, ಕತ್ತುಳಕ್ಕಿ ಏನು ಮನಸ್ಸಲ್ಲಿ ಬೇಡ್ಕೊಂಡಿದ್ದೆಲ್ಲ ನೆರವೇರಿಸ್ತದೆ. ಇವತ್ತು ಈ ವಾರ ಮುಂದಿನ ವಾರ ಬಂದು ನಾವು ದೀಪ ಹಚ್ಚಿದ್ರು ಮನಸ್ಸಲ್ಲಿ ನೆರವೇರ್ತದೆ. ದೊಡ್ಡ ಪವಾಡ ಇದೆ ಈ ಬನಶಂಕರಮ್ಮ ದೇವಸ್ಥಾನ. ನಾನೀಗ ನಿಂಬೆಹಣ್ಣು ದೀಪ ಹಚ್ಚಿ ಬೆಳಗ್ಗೆ ಬಂದಿದ್ದೀನಿ. ನಮ್ಮ ಮನಸ್ಸಲ್ಲಿ ಇದ್ದು ಬೇಡ್ಕೊಂಡಿದ್ದೀನಿ. ನಮ್ಮ ನಿರ್ವಹಿಸಿದ್ರೆ ನಾನು 5 ವಾರ ಬೇಡ್ಕೊಂಡಿದ್ದೀನಿ, ಬರ್ತೀನಿ ಅಂತೇಳಿ ಹೇಳ್ತೀನಿ. ನೋಡೋಣ, ಅಮ್ಮ ನಿರ್ವಹಿಸಿದ್ರೆ ನಾನು ಬಂದು ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ. ಈಗ ನಾನು ಮುಗಿತು, ಬನ್ನಿ ಹೋಗೋಣ. ಯಾವ ಲೊಕೇಶನ್ ಗೊತ್ತಾಗುತ್ತೆ. ನೀವು ಮಾಡಬೇಕಾ, ತೋರಿಸ್ಬೇಕಂದ್ರೆ ಆಂಟಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ತೋರ್ಸಂತ ಇದ್ದಾರೆ. ಯಾಕೆ ಮೊಬ್ಬು ಅನ್ಸುತ್ತೆ.